ನಗರ ಪಾಲಿಕೆ ಕುರಿತು ಮೊನ್ನೆ 29ನೇ ತಾರೀಕಿಗೆ ಸದಸ್ಯರು ಡಿಸ್ಕ್ವಾಲಿಫೈ ರದ್ದುಪಡಿಸಬೇಕು, ಸ್ಟೇ ಕೊಡಬೇಕು ಅಂತೇಳಿ ಕೋರ್ಟಿಗೆ ಹೋಗಿದ್ರು. ಅವತ್ತು ಅವ್ರಿಗೆ ಸ್ಟೇ ಸಿಕ್ಕಿಲ್ಲ, ಅವ್ರದ್ದು ಕೇಸು ರಿಜೆಕ್ಟ್ ಆಗೈತಿ. ಅದಕ್ಕೆ ಇವತ್ತು ನಾವು ಬಿಜಾಪುರ ಮಹಾನಗರ ಪಾಲಿಕೆ ಸದಸ್ಯರಿಲ್ಲದೆ ಒಂದು ತಂದೆ ತಾಯಿ ಇಲ್ಲದ ಮಗು ಆದಂತ ಆಗಿದೆ ಬಿಜಾಪುರ ಮಹಾನಗರ ಪಾಲಿಕೆ. ಇವತ್ತು ನೀರಿನ ಸಮಸ್ಯೆ ಇರ್ಬೋದು, ಕಸದ ಸಮಸ್ಯೆ ಇರ್ಬೋದು, ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ಸರ್ಕಾರಕ್ಕೆ ಹಾಗೂ ಉಸ್ತುವಾರಿ ಸಚಿವರಿಗೆ ಇವತ್ತು ಒಂದು ತಮ್ಮ ಮೂಲಕ ಹೇಳೋದೇನೆಂದ್ರೆ, ಆದಷ್ಟು ಬೇಗನೆ ಮಹಾನಗರ ಪಾಲಿಕೆ ಚುನಾವಣೆ ಮಾಡಬೇಕು. ಮಾಡಿ ಬರುವಂಥ ದಿನದೊಳಗೆ ಸಾರ್ವಜನಿಕರಿಗೆ ನಗರ ಪಾಲಿಕೆ ಸದಸ್ಯರು ಅತಿಯಾಗಿ ಆರಾಮವಾಗಿ ಸಿಗ್ತಾರೆ. ಆದರೆ ಇವತ್ತು ಶಾಸಕರು ಸಂಸದರು ಸಿಗುವುದು ಸ್ವಲ್ಪ ಕಷ್ಟದ ಒಂದು ವಿಷಯ ಇರೋದ್ರಿಂದ ಸದಸ್ಯರು ಇದ್ರೆ ಅಭಿವೃದ್ಧಿಗೆ ಒಳ್ಳೆಯ ಅನುಕೂಲ ಆಗ್ತೈತಿ ಅನ್ನುವಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಮತ್ತು ಅದೇ ರೀತಿಯಾಗಿ ಇವತ್ತು ನಗರದ ಇರುವಂಥ ಶಾಸಕರು ಈ ಬಿಜಾಪುರ ಅಭಿವೃದ್ಧಿ ಬಿಟ್ಟು ಉಳಿದ ನಾಯಕರ ತಂದೆ ತಾಯಿಯ ಬಗ್ಗೆ ಮಾಡುವಂಥ ಒಂದು ಏನು ವಿಚಾರ ನಡೀತಾ ಇದೆ ಅದು ಖಂಡನಾರ್ಥ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀನಿ. ಒಬ್ಬ ಸಮಾಜದ ಹಿರಿಯ ನಾಯಕರು ಶಿವಾನಂದ ಪಾಟೀಲ್ರು, ಅವ್ರ ಬಗ್ಗೆ ಇವರು ಒಬ್ಬ ಸಮಾಜದ ನಾಯಕರಾಗಿ ಅವರ ತಂದೆ ತಾಯಿ ಬಗ್ಗೆ ಮಾತಾಡೋದು ಇವತ್ತು ನಾನು ಅತ್ಯಂತ ಉಗ್ರವಾಗಿ ಖಂಡನೆ ಮಾಡ್ತೀನಿ. ಯಾಕಂದ್ರೆ ರಾಜಕೀಯ ವ್ಯವಸ್ಥೆ ಒಳಗೆ ವೈಯಕ್ತಿಕವಾಗಿ ಮಾತಾಡ್ಬೋದು, ತಂದೆ ತಾಯಿ ಬಗ್ಗೆ ಮಾತಾಡೋದು ಅಸಹ್ಯವಾದಂಥ ಒಂದು ಸಂಸ್ಕೃತಿ ಅನ್ನುವಂಥ ಮಾತನ್ನು ಹೇಳ್ತೀನಿ. ಮತ್ತು ಅವ್ರ ಭಾಷೆಗೆ ಮೇಲೆ ಹಿಡಿತ ಇರಬೇಕು, ಯಾಕಂದ್ರೆ ಅವ್ರ ಸಂಸ್ಕೃತಿ ಅವ್ರ ಭಾಷೆಯಿಂದ ತಿಳಿತಾ ಇದೆ. ಇವತ್ತು ಒಬ್ಬ ಲಿಂಗಾಯತ ನಾಯಕನಾಗಿ, ಪಂಚಮಸಾಲಿ ನಾಯಕನಾಗಿ ಆ ಭಾಷೆಯ ಮೇಲೆ ಹಿಡಿತ ಇಲ್ಲದೆ ಯಾವ ರೀತಿ ಅಸಹ್ಯ ಪಂಚಮಸಾಲಿ ಸಮಾಜಕ್ಕೆ ಅಸಹ್ಯ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಾವೆಲ್ಲರೂ ಗಮನಿಸ್ಬೇಕಾಗ್ತೈತಿ. ಮುಗ್ಧ ಯುವಕರನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ. 18ರಿಂದ 20-25 ವರ್ಷದ ಮುಗ್ಧ ಯುವಕರನ್ನು ಒಂದು ಜಾತಿಯ ವಿಷಯ ಬೀಜ ಬಿತ್ತುವ ಮುಖಾಂತರ ಏನೂ ಗೊತ್ತಿಲ್ಲದ ಯುವಕರನ್ನು ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ರೀತಿ ಮಾಡೋದು ನಿಲ್ಲಿಸಬೇಕು. ಬಿಜಾಪುರ ಅಭಿವೃದ್ಧಿ ಬಗ್ಗೆ ಗಮನ ಹರಿಸಬೇಕು. ಒಳ ಒಪ್ಪಂದ ರಾಜಕಾರಣ, ಹೊಂದಾಣಿಕೆ ರಾಜಕಾರಣ ಬಿಡಬೇಕು. ಯಾಕಂದ್ರೆ ಇವತ್ತು ಬಿಜಾಪುರ ಜನತೆ ಮಾತಾಡ್ತಾ ಇದ್ದಾರೆ, 150ರಿಂದ 200 ಕೋಟಿ ಹಣ ಬಂದಿದೆ, ಅದಕ್ಕೆ ಹೊಂದಾಣಿಕೆ ರಾಜಕಾರಣ ಇರೋದರಿಂದ ಈ ಸದಸ್ಯರನ್ನು ಹೊರಗೆ ಹಾಕುವ ಕೆಲಸ ನಾಯಕರೇ ಸೇರಿ ಮಾಡಿದ್ದಾರೆ ಅನ್ನುವಂಥ ಮಾತನ್ನ ಇವತ್ತು ಬಿಜಾಪುರ ಜನತೆ ಮಾತಾಡ್ತಾ ಇದ್ದಾರೆ, ನಾನಲ್ಲ. ಅದನ್ನ ಹೋಗ್ಲಾಡಿಸುವ ಸಲುವಾಗಿ ನಾನು ಇವತ್ತು ಉಸ್ತುವಾರಿ ಸಚಿವರಿರ್ಬೋದು, ಸರ್ಕಾರಕ್ಕೆ ಆದಷ್ಟು ಬೇಗನೆ ಚುನಾವಣೆ ಮಾಡಿ ಜನರ ಕೆಲಸಕ್ಕೆ ಅನುಕೂಲ ಆಗುವಂತ ಒಂದು ವಾತಾವರಣ ಈ ನಗರದಲ್ಲಿ ನಿರ್ಮಿಸಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದೇನೆ.